ಹಲೋ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದೇಶ ಕಂಡ ಮಹಾನ್ ಸಾಧಕರಲ್ಲಿ 19ನೇ ಶತಮಾನದಲ್ಲಿ ಕ್ರಾಂತಿ ಎಬ್ಬಿಸಿದವರಂದ್ರೆ ರಾಮಕೃಷ್ಣ ಪರಮಹಂಸರು. ಭಾರತದ ಪ್ರಸಿದ್ಧ ಸಂತ, ಕಾಳಿಯ ಆರಾಧಕರಾಗಿದ್ದ ಪರಮಹಂಸರು ಅದ್ವೈತ ವೇದಾಂತ ಸಿದ್ಧಾಂತವನ್ನ ಬೋಧಿಸಿ ಎಲ್ಲಾ ಧರ್ಮಗಳು ಒಂದೇ ಗುರಿಯತ್ತ ನಮ್ಮನ್ನ ಒಯ್ಯುತ್ತವೆ ಎಂಬುದನ್ನು ನಂಬಿದ್ರು. 19ನೇ ಶತಮಾನದಲ್ಲಿ ಹಿಂದೂ ಧರ್ಮದ ಪುನರುಜ್ಜೀವನಕ್ಕೆ ಕಾರಣರಾದ ಗಣ್ಯರಲ್ಲಿ ಪರಮಹಂಸರು ಕೂಡ ಒಬ್ಬರು. ಭಾರತಕ್ಕೆ ವಿವೇಕಾನಂದರಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನ ತಯಾರು ಮಾಡಿದ ಧರ್ಮಗುರು, ಸಾಕ್ಷಾತ್ ದೇವರ ಅವತಾರ. ಬನ್ನಿ ಹಾಗಿದ್ರೆ ಅವರ ಜೀವನದ ಬಗ್ಗೆ ಒಂದಷ್ಟು ಕುತೂಹಲಕಾರಿ ಸಂಗತಿಗಳನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಅದು ಕೋಲ್ಕತ್ತಾ ಮಹಾನಗರದ ವಿದ್ವನ್ಮಣಿಗಳ ತರ್ಕ ವಾಚಸ್ಪತಿಗಳ ಮಹಾಸಭೆ. ಅಲ್ಲಿ ಬಾಲಕ ಗದಾಧರ ಧ್ಯಾನ ಸ್ಥಿತಿಯಲ್ಲಿ ಆತ್ಮರಾಮನಾಗಿ ಕುಳಿತಿದ್ರು. ಅವರ ದೇಹದ ಅಂಗಾಂಗಗಳು, ನರನಾಡಿಗಳು ಆತನ ದಿವ್ಯ ಆನಂದಕ್ಕೆ ಸ್ಪಂದಿಸುತ್ತಿದ್ವು. ಅದನ್ನ ತಾಂತ್ರಿಕ ಮಾರ್ಗದ ಮಹಾಯೋಗಿನಿ ಭೈರವಿ ಬ್ರಾಹ್ಮಣಿ ಮುಟ್ಟಿ ಮುಟ್ಟಿ ಹೆಸರಿಸಿ ವರ್ಣಿಸುತ್ತಿದ್ರು. ಇಂತಹ ಸ್ಥಿತಿಯನ್ನೇ ಚೈತನ್ಯ ಮಹಾಪ್ರಭು ಮಹಾನುಭವ ಅಂತ ಹೆಸರಿಸಿದ್ದು. ಅದರ ಲಕ್ಷಣಗಳು ಇಂಥವು ಎಂದು ಶಾಸ್ತ್ರಾಧಾರದಿಂದ ಸ್ಪಷ್ಟಪಡಿಸುತ್ತಿದ್ರು. ಇವೆಲ್ಲವನ್ನ ವೀಕ್ಷಿಸಿದ ಪಂಡಿತರು ಒಪ್ಪಿ ತಲೆದೂಗಿದ್ರು. ಭೈರವಿ ಬ್ರಾಹ್ಮಣಿ ಮೆಲ್ಲನೆ ತನ್ನದೇ ವಿಧಾನದಿಂದ ಬಾಲಕ ಗದಾಧರರನ್ನ ಬಹಿರ್ಮುಖಗೊಳಿಸಿದ್ಲು. ಗದಾಯಿ, ನೋಡು, ಈ ವಿದ್ವಾಂಸರೆಲ್ಲ ನೀನು ಪರಮಜ್ಞಾನಿ ಎಂದು ಒಪ್ಪಿದ್ದಾರೆ ಎಂದಳು. ಆಗ ಬಾಲಕ ಗದಾಧರ ಮಂದಹಾಸದಿಂದ, ಆಹಾ, ನಾನು ಹುಚ್ಚನಲ್ಲ ತಾನೆ ಎಂದು ಕಣ್ಣರಳಿಸಿದ್ರು. ಅವರದ್ದು ವ್ಯಂಗ್ಯ ನಗೆಯಾಗಿರಲಿಲ್ಲ, ಶಿಶು ಮುಗ್ಧ ಹಸನ್ಮುಖ ಅದು. ಅವರ ವಿಚಿತ್ರ ವೇಷ, ಉನ್ಮತ್ತ ನಡವಳಿಕೆಯಿಂದ ಅಂದಿನ ಜನರು ಅವರನ್ನ ಹುಚ್ಚ ಎಂದೇ ಭಾವಿಸಿದ್ರು. ಇಂತಹ ಸ್ಥಿತಿಯನ್ನೇ ಶಾಸ್ತ್ರಗಳು ಬಾಲವತ್, ಉನ್ಮತ್ತವತ್, ಪಿಶಾಚವತ್ ಎಂದು ಕರೆದದ್ದು. ಸ್ನೇಹಿತರೆ, ಅದು 1836 ಫೆಬ್ರವರಿ 18 ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯಲ್ಲಿರುವ ಕಮಾರಪುಕರ್ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣ ಪರಮಹಂಸರ ಬಾಲ್ಯದ ಹೆಸರು ಗದಾಧರ ಚಟ್ಟೋಪಾಧ್ಯಾಯ, ತಂದೆ ಹೆಸರು ರುಧಿರಾಮ್ ಚಟ್ಟೋಪಾಧ್ಯಾಯ ಮತ್ತು ತಾಯಿ ಚಂದ್ರಮಣಿ ದೇವಿ. ರಾಮಕೃಷ್ಣ ಪರಮಹಂಸರ ತಂದೆಗೆ ಒಂದು ರಾತ್ರಿ ಕನಸಿನಲ್ಲಿ ಭಗವಾನ್ ವಿಷ್ಣುವು ನಿನ್ನ ಮಗನಾಗಿ ಜನಿಸುವೆನೆಂದು ಹೇಳಿದಂತಾಯಿತು. ಇದೇ ರೀತಿಯ ಕನಸು ಪರಮಹಂಸರ ತಾಯಿ ಚಂದ್ರಮಣಿ ಅವರಿಗೂ ಬಿದ್ದಿತ್ತು. ಶಿವನ ದೇವಾಲಯದಲ್ಲಿ ಬೆಳಕೊಂದು ತನ್ನ ಗರ್ಭವನ್ನ ಪ್ರವೇಶಿಸುತ್ತಿರುವುದನ್ನ ಅವರು ನೋಡ್ತಾರೆ. ರಾಮಕೃಷ್ಣ ಪರಮಹಂಸರು ತಲೆಯಿಂದ ಪಾದದವರೆಗೆ ಆತ್ಮದ ಬೆಳಕನ್ನು ತುಂಬಿದ್ರು. ಸಂತೋಷ, ಶುದ್ಧತೆ ಮತ್ತು ಸದ್ಗುಣಗಳ ಬೆಳಕಿನಿಂದ ಸುತ್ತುವರೆದಿದ್ರು. ಅವರು ಹಗಲು ರಾತ್ರಿ ಧ್ಯಾನದಲ್ಲಿ ನಿರತರಾಗಿರುವಂತೆ ಕನಸು ಬಿದ್ದಿತ್ತು. ತದನಂತರ ಹುಟ್ಟಿದವರೇ ರಾಮಕೃಷ್ಣ ಪರಮಹಂಸರು. ಹೀಗೆ ಬಾಲಕ ಗದಾಧರ ಬೆಳೆಯುತ್ತಾ ಹೋದಂತೆ ಕನಸಿನಲ್ಲಿ ಕಾಣಿಸಿಕೊಂಡ ದೃಶ್ಯ ತಂದೆ ತಾಯಿಯ ಕಣ್ಮುಂದೆ ಬರುತ್ತಿತ್ತು. ರಾಮಕೃಷ್ಣ ಪರಮಹಂಸರ ಮುಂದೆ ಐಹಿಕ ಸುಖ, ಸಂಪತ್ತು, ಸಮೃದ್ಧಿ, ಬೆಲೆ ಬಾಳುವ ವಸ್ತುಗಳಿಗೂ ಬೆಲೆಯೇ ಇರಲಿಲ್ಲ. ಬಾಲ್ಯದಿಂದಲೂ ದೇವರನ್ನ ಕಾಣಬೇಕೆಂಬ ಹುಚ್ಚು, ಇಡೀ ಪ್ರಕೃತಿಯಲ್ಲಿ ದೇವರನ್ನ ಕಾಣುತ್ತವಕ. ಪ್ರತಿದಿನವೂ ದೇವರನ್ನ ಕಾಣಲು ಕಠಿಣ ಅಭ್ಯಾಸ, ಭಕ್ತಿಯಿಂದ ಪೂಜೆ, ಪ್ರಾರ್ಥನೆ. ತಮ್ಮ ಜೀವನದಲ್ಲಿ ಶಾಲೆಯ ಮುಖವನ್ನೇ ನೋಡಿದವರಲ್ಲ. ಇಂಗ್ಲಿಷು, ಸಂಸ್ಕೃತದ ಗಂಧ ಗಾಳಿಯೂ ಇಲ್ಲ. ಆದರೆ ಅವರಿಗೆ ಕೇವಲ ಕಾಳಿಮಾತೆಯ ಆರಾಧನೆ ಮಾತ್ರ. ಅವರ ಭಾಷೆ, ಮಾತು ಎಲ್ಲವೂ ಕೂಡ ಮಹಾಕಾಳಿಯ ನಾಮ ಸ್ಮರಣೆಯಾಗಿತ್ತು. ಇವರ ಜೀವನ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತಗಳ ತ್ರಿವೇಣಿ. ಜ್ಞಾನ, ಭಕ್ತಿ, ಯೋಗ ಇಲ್ಲಿ ಸಂಧಿಸಿವೆ. ಇವರು ವಿದ್ವಾಂಸರ ಸಾಲಿನಲ್ಲಿ ಗುರುತಿಸಿಕೊಂಡವರಲ್ಲ, ದೊಡ್ಡ ವಾಗ್ಮಿಗಳೂ ಅಲ್ಲ, ಉಪನ್ಯಾಸ ನೀಡಲು ಜೀವನವನ್ನ ಬಳಸಿಕೊಂಡವರಲ್ಲ. ಜೀವನದ ಬಹುಪಾಲನ್ನ ದಕ್ಷಿಣೇಶ್ವರ ದೇವಾಲಯದ ವಲಯದಲ್ಲಿ ಕಳೆದವರು. ಪರಮಹಂಸರು ಒಮ್ಮೆ ಗದ್ದೆಯ ಬಯಲಿನಲ್ಲಿ ನಡೆಯುತ್ತಿದ್ರು. ಆಗ ಮೋಡ ಕವಿದ ವಾತಾವರಣ ಕ್ರಮೇಣ ವಿಸ್ತಾರವಾಗಿ ಆಕಾಶವನ್ನೆಲ್ಲ ವ್ಯಾಪಿಸಿಬಿಡ್ತು. ಅದರ ಕೆಳಗೆ ಬಕ ಪಕ್ಷಿಗಳ ಸಾಲು ಹಾರಿ ಹೋಗ್ತಿತ್ತು. ಈ ಬಣ್ಣಗಳ ವೈವಿಧ್ಯವನ್ನ ನೋಡುತ್ತಲೇ ರಾಮಕೃಷ್ಣರು ಸಂಪೂರ್ಣ ತನ್ಮಯರಾಗಿ ಬಾಹ್ಯ ಪ್ರಪಂಚವನ್ನೇ ಮರೆತು ಬಿಟ್ಟರಂತೆ. ಅವರಿಗೆ ಬಾಹ್ಯ ಪ್ರಜ್ಞೆ ಬಂದದ್ದು ಸ್ವಲ್ಪ ಹೊತ್ತಾದ ಮೇಲೆ. ಹೀಗೆ ಶಿವರಾತ್ರಿಯಂದು ರಾಮಕೃಷ್ಣರು ಮನೆಯಲ್ಲೇ ಪೂಜೆಗೆ ಸಿದ್ಧವಾಗ್ತಿದ್ರು. ಊರಿನಲ್ಲಿ ಜಾಗರಣೆಗೆಂದು ಬಯಲು ನಾಟಕ ಮಾಡಲು ಸ್ಥಳೀಯರು ಸಿದ್ಧರಾಗ್ತಿದ್ರು. ನಾಟಕ ಆರಂಭವಾಗುವ ವೇಳೆ ಶಿವನ ಪಾತ್ರಧಾರಿ ಅನಾರೋಗ್ಯದ ಕಾರಣ ಬಂದಿರಲಿಲ್ಲ. ಆಗ ಸ್ನೇಹಿತರು ರಾಮಕೃಷ್ಣರನ್ನ ಶಿವನ ಪಾತ್ರ ಮಾಡುವಂತೆ ಕೇಳಿಕೊಳ್ತಾರೆ. ಆದರೆ ಶಿವಪೂಜೆ ಇದ್ದ ಕಾರಣ ಆರಂಭದಲ್ಲಿ ಒಪ್ಪದಿದ್ರು. ಬಳಿಕ ಸಮ್ಮತಿಸಿ ಭಸ್ಮ ಬಳಿದು ಜಟಾಧಾರಿಯಾಗಿ ರಂಗಭೂಮಿಗೆ ಬರ್ತಾರೆ. ರಾಮಕೃಷ್ಣರು ತಾನು ವೇದಿಕೆಯಲ್ಲಿ ನಟಿಸ್ತಿದ್ದೇನೆ ಎಂಬುದನ್ನು ಮರೆತು ಶಿವ ಧ್ಯಾನದಲ್ಲಿ ತಲ್ಲೀನರಾಗ್ತಾರೆ.
ಕಣ್ಣಿನಿಂದ ಆನಂದ ಬಾಷ್ಪ ಸುರಿಯತೊಡಗಿತು. ಬಾಹ್ಯ ಪ್ರಪಂಚದ ಅರಿವನ್ನ ಮರೆತರು. ನೆರೆದಿದ್ದ ಪ್ರೇಕ್ಷಕ ವೃಂದಕ್ಕೆ ಶಿವನ ಪಾತ್ರಧಾರಿ ಕಾಣಿಸ್ಲೇ ಇಲ್ಲ. ಶಿವನಲ್ಲಿ ಐಕ್ಯನಾದ ಶಿವ ಭಕ್ತನೇ ಕಂಡನು. ನಂತರ ಅವರನ್ನ ಮನೆಗೆ ಕರೆದುಕೊಂಡು ಹೋದರೂ ಇಹದ ಅರಿವುಂಟಾದದ್ದು ಮಾರನೇ ದಿನ. ಮತ್ತೊಂದಿನ ವಿಶಾಲಾಕ್ಷಿಯ ದೇವಸ್ಥಾನಕ್ಕೆ ಕೆಲವು ಹೆಂಗಸರೊಂದಿಗೆ ಹೋಗ್ತಿದ್ರು. ಆ ಹೆಂಗಸರು ನಡೆದುಕೊಂಡು ಹೋಗ್ತಿರುವಾಗ ದೇವಿಯ ಹಾಡುಗಳನ್ನ ಹೇಳಲಾರಂಭಿಸಿದ್ರು. ತತ್ಕ್ಷಣವೇ ರಾಮಕೃಷ್ಣರು ಸ್ಥಿರವಾಗಿ ನಿಂತು ಬಿಡ್ತಾರೆ. ಕಣ್ಣಿನಲ್ಲಿ ಅಶ್ರುಧಾರೆ ಹರಿಯತೊಡಗಿತು. ಪ್ರಪಂಚದ ಅರಿವೇ ಇರಲಿಲ್ಲ. ಹೆಂಗಸರು ಎಷ್ಟೇ ಉಪಚಾರ ಮಾಡಿದರೂ ಪ್ರಜ್ಞೆ ಬರಲಿಲ್ಲ. ಬಳಿಕ ದೇವರ ಹೆಸರನ್ನ ಅವರ ಕಿವಿಯಲ್ಲಿ ಹೇಳಿದಾಗ ಬಾಹ್ಯ ಪ್ರಪಂಚದ ಅರಿವಾಯಿತಂತೆ. ರಾಮಕೃಷ್ಣರು ಹಲವು ದೇವದೇವಿಯರ ವಿಗ್ರಹಗಳನ್ನ ತಾವೇ ರಚಿಸಿ ಪೂಜಿಸುತ್ತಿದ್ರು. ರಾಮಕೃಷ್ಣರ ಮನೆಯ ಹತ್ತಿರವೇ ಅನೇಕ ಸಾಧು ಸಂತರು ಉಳಿದುಕೊಳ್ತಿದ್ದ ಛತ್ರವಿತ್ತು. ಅಲ್ಲಿಗೆ ಪದೇ ಪದೇ ಹೋಗುತ್ತಿದ್ದ ರಾಮಕೃಷ್ಣರು ಸಾಧುಗಳೊಡನೆ ಮಾತನಾಡುವುದು, ಹೇಳಿದ್ದನ್ನ ಭಕ್ತಿಯಿಂದ ಕೇಳುವುದು, ಸಣ್ಣ ಪುಟ್ಟ ಕೆಲಸಗಳಲ್ಲಿ ನೆರವಾಗುವುದು ಅವರಿಗೆ ಪರಮಪ್ರಿಯ. ಒಮ್ಮೆ ಸಾಧುವಾಗಬೇಕೆಂದು ಬಯಸಿ ಮೈಗೆ ಬೂದಿ ಬಳಿದುಕೊಂಡು ಬಟ್ಟೆಯನ್ನ ಬೈರಾಗಿಯಂತೆ ಉಟ್ಟು ಮನೆಗೆ ಬರ್ತಾರೆ. ನಾನು ಸಾಧುವಾಗಿಬಿಟ್ಟೆ ಅಮ್ಮ ಅಂತ ಹೇಳ್ತಾರೆ. ಇದನ್ನ ನೋಡಿ ಹೆತ್ತ ಕರಳು ತಳಮಳಿಸಿತ್ತು. ಆಗಷ್ಟೇ ಪತಿಯನ್ನ ಕಳೆದುಕೊಂಡಿದ್ದ ಆ ತಾಯಿ ಮಗನ ಅವತಾರವನ್ನ ನೋಡಿ ಮಮ್ಮಲ ಮರಗಿದ್ರು. ಅದನ್ನ ಕಂಡು ರಾಮಕೃಷ್ಣರು ಬೈರಾಗಿ ವೇಷವನ್ನ ತೆಗೆದು ಹಾಕಿದ್ರು. ತಮ್ಮ 7ನೇ ವಯಸ್ಸಿನಲ್ಲಿ ತಂದೆಯ ಮರಣ, ಜಗತ್ತು ನಶ್ವರ ಎಂಬ ಕಟು ಸತ್ಯದ ತೀವ್ರವಾದ ಅರಿವು. ರಾಮಕೃಷ್ಣರು ಪೂಜೆ ಪ್ರಾರಂಭಿಸಿದ್ದು ದಕ್ಷಿಣೇಶ್ವರದಲ್ಲಿ. ಸ್ವಾಮಿ ವಿವೇಕಾನಂದರಂತಹ ಶಿಷ್ಯರನ್ನ ತಯಾರುಗೊಳಿಸಿದ್ದು ಅಲ್ಲೇ. ಬೆಳಗ್ಗೆ ಭಕ್ತಿಯಿಂದ ಕಂಪಿಸುತ್ತಾ ಗುಡಿಗೆ ಹೋಗುವರು. ದೇವಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತಿದ್ರು. ಇದು ಸಾಮಾನ್ಯ ಭಾಷೆಯಲ್ಲಿ ಹೇಳುವಂತೆ ಅತಿರೇಕಕ್ಕೆ ಹೋಗಿ ಜನರಿಂದ ದೂರವಾಗಿ ಬಿಡ್ತಾರೆ. ತನ್ನದೇ ಪ್ರಪಂಚದಲ್ಲಿ ವಿಹರಿಸತೊಡಗ್ತಾರೆ. ಜಗನ್ಮಾತೆಯನ್ನ ಸಾಕ್ಷಾತ್ಕರಿಸಿಕೊಳ್ಳಬೇಕೆಂಬ ಹುಚ್ಚು ಅವರ ಜೀವನವೆಲ್ಲ ವ್ಯಾಪಿಸಿಬಿಟ್ಟಿತ್ತು. ನನಗೆ ಬಟ್ಟೆ ಹಿಟ್ಟು ಕೊಡುವ ವಿದ್ಯೆ ಬೇಡ, ಯಾವುದರಿಂದ ನಿತ್ಯ ತೃಪ್ತಿ ದೊರೆಯುವುದೋ ಅಂತಹ ವಿದ್ಯೆ ಬೇಕು ಎನ್ನುತ್ತಿದ್ದರು ರಾಮಕೃಷ್ಣರು. ಇಂತಹ ಸ್ವಭಾವದ ತಮ್ಮನನ್ನ ಅಣ್ಣ ರಾಮಕುಮಾರ ರಾಣಿ ರಾಸಮಣಿ ದೇವಿಯು ನಿರ್ಮಿಸಿದ ಕಾಳಿಕಾ ಮಂದಿರಕ್ಕೆ ಕರೆದೊಯ್ದ. ಆಕೆ ಶ್ರೀಮಂತ ಬೆಸ್ತ ಕುಲದ ಹೆಣ್ಣು. ಪೂಜೆಗೆ ಯಾವ ಬ್ರಾಹ್ಮಣ ಪೂಜಾರಿಯೂ ಒಪ್ಪಿರಲಿಲ್ಲ. ಪ್ರತಿ ವರ್ಷವೂ ತಗುಲುವ ಖರ್ಚಿನ ಸಮೇತ ಅದನ್ನ ಯಾರಾದರೂ ಬ್ರಾಹ್ಮಣನಿಗೆ ದಾನ ಮಾಡಿಬಿಡಿ ಎಂದಿದ್ರು. ಅಂತಹ ಭವ್ಯ ದೇಗುಲವನ್ನ ದಾನವಾಗಿ ಪಡೆಯಲು ಯಾರೂ ಸಿದ್ಧವಿರಲಿಲ್ಲ. ಯಾಕಂದ್ರೆ ದಟ್ಟ ಕಾನನದ ಮಧ್ಯದಲ್ಲಿತ್ತು ಆ ಕಾಳಿಕಾದೇವಿ ಮಂದಿರ. ನಂತರ ರಾಮಕೃಷ್ಣರನ್ನೇ ಅಲ್ಲಿಗೆ ಪೂಜೆಗೆ ನೇಮಿಸಬೇಕಾಯಿತು. ಬಹು ಖುಷಿಯಿಂದಲೇ ಗದಾಧರರು ಒಪ್ಪುತ್ತಾರೆ. ದಕ್ಷಿಣೇಶ್ವರ ದೇವಾಲಯದ ಹಿಂದಿನ ಕಾನನವೇ ಗದಾಧರರ ಸಾಧನಾ ಕ್ಷೇತ್ರವಾಯಿತು. ಸಿದ್ಧಿಗಳು ಅವರನ್ನ ಹುಡುಕಿಕೊಂಡು ಬಂದವು. ಆದರೆ ಅವುಗಳ ಬಗ್ಗೆ ಅವರಿಗೆ ತೀರಾ ಅನಾಸಕ್ತಿ. ಅವುಗಳ ನೆಲೆ ಬೆಲೆಯನ್ನ ಪರಿಮಿತಿಯನ್ನು ಬಲ್ಲವರಾಗಿದ್ರು. ಸಿದ್ಧಿಗಳ ಮೋಹವೇ ಸಾಧಕನ ಆಧ್ಯಾತ್ಮ ಪ್ರಗತಿಗೆ ಮಾರಕವಾಗಬಲ್ಲವು ಎಂಬುದನ್ನ ಅವುಗಳ ಬೆನ್ನು ಹತ್ತಿದವರಿಗೆ ಮನದಟ್ಟು ಮಾಡಿಕೊಡ್ತಿದ್ರು. ಅವರ ಅಸಾಧಾರಣ ನಡವಳಿಕೆಯನ್ನ ಕಂಡ ಸಾಮಾನ್ಯ ಜನ ಅವರಿಗೆ ಹುಚ್ಚು ಹಿಡಿದಿದೆ ಎಂದೇ ಭಾವಿಸಿದ್ರು. ತಾಯಿ ಚಂದ್ರಮಣಿ ದೇವಿಗೂ ಆತಂಕ. ಮಗನನ್ನ ಕಮರಾಪುಕರಕ್ಕೆ ಕರೆಸಿಕೊಂಡು ಯಂತ್ರ ಮಂತ್ರಗಳನ್ನ ಮಾಡಿಸ್ತಾರೆ. ಆದರೆ ಹುಚ್ಚು ಇನ್ನೂ ಬೆಳೀತು. ಏನಾದ್ರೂ ಮಾಡಿ, ಆದರೆ ಈ ನನ್ನ ದೇವರ ಹುಚ್ಚನ್ನ ಮಾತ್ರ ಬಿಡಿಸಬೇಡಿ ಎಂದರು ರಾಮಕೃಷ್ಣರು. ಇವನಿಗೆ ಮದುವೆ ಮಾಡಿಬಿಡೋಣ, ಬಂದ ಹುಡುಗಿ ಹುಚ್ಚು ಬಿಡಿಸ್ತಾಳೆ ಎಂಬ ಸಲಹೆ ಬಂತು ಕೆಲವರಿಂದ. ಹುಡುಗಿಯ ಹುಡುಕಾಟವೂ ಶುರುವಾಯಿತು. ಈ ಎಲ್ಲ ಬೆಳವಣಿಗೆಯನ್ನ ಗಮನಿಸಿ ರಾಮಕೃಷ್ಣರು ಅವರ ತಾಯಿಗೆ ಹೀಗೆ ಹೇಳ್ತಾರೆ: ಅಮ್ಮ, ಅಲ್ಲಿ ಇಲ್ಲಿ ಹುಡುಕಿದ್ರೆ ಹುಡುಗಿ ಸಿಗಲ್ಲ. ನನಗಾಗಿ ಹೆಣ್ಣು ಜಯರಾಮ್ ಬಾಟಿಯಲ್ಲಿರುವ ರಾಮಚಂದ್ರ ಮುಖರ್ಜಿ ಅನ್ನೋರ ಮನೆಯಲ್ಲಿ ಇದ್ದಾಳೆ. ವಯಸ್ಸಿನ ಕೇವಲ 5 ವರ್ಷವಷ್ಟೇ ಎನ್ನುತ್ತಾರೆ. ಈ ಮಾತು ಅವರ ತಾಯಿಯನ್ನ ದಿಗ್ಭ್ರಮೆಗೊಳಿಸುತ್ತೆ. ಬಳಿಕ ಅದೇ ಮನೆಯಿಂದಲೇ ಸಂಬಂಧವನ್ನು ಬೆಳೆಸ್ತಾರೆ. ನಂತರ ನಡೆದದ್ದೆಲ್ಲ ದೈವಿ ಆತ್ಮರತಿ. ಹೀಗೆ ದೂರದಲ್ಲೆಲ್ಲೋ ನಡೆದದ್ದನ್ನ ನಡೆದಂತೆಯೇ ಕಾಣುವ, ಕೇಳುವ, ಪ್ರತಿಕ್ರಿಯಿಸುವ ಗುಣಸಿದ್ಧಿಯನ್ನ ಶಾಸ್ತ್ರ ಪಾಂಡಿತ್ಯ ಎನ್ನಬಹುದೇ, ಅವಧೂತ ದರ್ಶನ ಎನ್ನಬಹುದಾ? ಯಾವ ಪುಸ್ತಕ ಪಾಂಡಿತ್ಯವನ್ನಾಗಲಿ ಅವಲಂಬಿಸಿದರೆ ಸ್ವಾನುಭವ, ಅಂತರ್ದೃಷ್ಟಿಯಿಂದ ತಮ್ಮ ಬಳಿಗೆ ಬಂದವರ ಅರ್ಹತೆಯನ್ನು, ಜನ್ಮ ಸಂಸ್ಕಾರವನ್ನು ಕಂಡುಕೊಳ್ಳುವ ಸಿದ್ಧಿ ಅವರದ್ದಾಗಿತ್ತು. ಪರಮಹಂಸರು ತಾವು ಅನುಭವಿಸಿದ ನಿರ್ವಿಕಲ್ಪ ಸಮಾಧಿಯಿಂದ ಅವಿದ್ಯಾಮಾಯೆ ಮತ್ತು ವಿದ್ಯಾಮಾಯೆ ಎಂಬ 2 ಬಗೆಯ ಮಾಯೆಗಳನ್ನು ಅರ್ಥಕೊಂಡ್ರು. ಅವಿದ್ಯಾಮಾಯೆ ಎಂಬುದು ಸೃಷ್ಟಿಯ ಕಾಳ ಶಕ್ತಿಗಳನ್ನು ಪ್ರತಿನಿಧಿಸುತ್ತೆ, ಅಂದರೆ ಕ್ರೌರ್ಯ, ಲೋಭ ಇತ್ಯಾದಿ. ವಿದ್ಯಾಮಾಯೆ ಎನ್ನುವುದು ಸೃಷ್ಟಿಯ ಉಚ್ಚತ್ತಮ ಶಕ್ತಿಗಳನ್ನು ಪ್ರತಿನಿಧಿಸುತ್ತವೆ, ಅಂದರೆ ಪ್ರೇಮ, ಆಧ್ಯಾತ್ಮಿಕ ದೃಷ್ಟಿ ಇತ್ಯಾದಿ. ದೇವಿಗೆ ಹಂಬಲಿಸಿ ಅತ್ತರು ಪ್ರಾರ್ಥಿಸ್ತಾರೆ, ಧ್ಯಾನ ಮಾಡ್ತಾರೆ. ಆದರೂ ದೇವಿ ಮೈದೋರ್ಲಿಲ್ಲ. ಒಂದು ದಿನ ಗರ್ಭಗುಡಿಯೊಳಗೆ ಇರುವಾಗ ದೇವಿಯ ದರ್ಶನ ಪಡೆಯದ ಬಾಳು ನಿರರ್ಥಕ, ಹಿಂದೆ ಕೊನೆಗಾಣಲಿ ಎಂದು ಬಲಿ ಕತ್ತಿಯನ್ನ ತೆಗೆದುಕೊಂಡು ತಮ್ಮ ರುಂಡವನ್ನ ದೇವಿಯ ಅಡಿದಾವರಿಯಲ್ಲಿ ಅರ್ಪಿಸಲು ಮುಂದಾಗ್ತಾರೆ. ಆಗ ಜಗನ್ಮಾತೆ ಪ್ರತ್ಯಕ್ಷಳಾಗ್ತಾಳೆ.
ಸಚ್ಚಿದಾನಂದ ಸ್ವರೂಪಿಣಿಯಲ್ಲಿ ರಾಮಕೃಷ್ಣರ ಮನಸ್ಸು ತಲ್ಲೀನವಾಯಿತು. ಬಾಹ್ಯ ಪ್ರಪಂಚಕ್ಕೆ ಬಂದ ಮೇಲೆ ಅವರ ನಡತೆ ಸಂಪೂರ್ಣ ಬದಲಾಯಿಸಿತು. ಅವರ ಪಾಲಿಗೆ ಕಲ್ಲಿನ ವಿಗ್ರಹ ಮಾಯವಾಗಿ ಅದೊಂದು ಸಚೇತನ ಮೂರ್ತಿಯಾಯಿತು. ಪೂಜಾ ವಿಧಾನವೇ ಬೇರೆ ರೂಪ ತಾಳ್ತು. ಅವರಿತ್ತ ನೈವೇದ್ಯವನ್ನ ದೇವಿ ಸ್ವೀಕರಿಸ್ತಿದ್ಲು. ತಾಯಿ ಮಗುವಿನ ಸಲುಗೆಯಂತೆ ಅವರಿಬ್ಬರದ್ದು. ರಾಮಕೃಷ್ಣರ ಪೂಜಾ ವಿಧಾನ ಬೇರೆ ರೂಪಕ್ಕೆ ತಿರುಗಿತು. ನೈವೇದ್ಯವನ್ನ ದೇವಿಗೆ ಅರ್ಪಿಸುವುದಕ್ಕೆ ಮೊದಲು ತಾನು ರುಚಿ ನೋಡುವರು. ಹೂವು ಗಂಧಾದಿಗಳನ್ನ ದೇವಿಗೆ ಅರ್ಪಣೆ ಮಾಡುವುದಕ್ಕೆ ಮುನ್ನ ಜಗನ್ಮಾತೆ ತನ್ನಲ್ಲಿಯೂ ಇರುವಂತೆ ಭಾಸವಾಗಿ ತನ್ನನ್ನೇ ಅಲಂಕರಿಸಿಕೊಳ್ತಿದ್ರು. ರಾಮಕೃಷ್ಣ ಪರಮಹಂಸರು ಮಾತೆ ಶಾರದಾದೇವಿಯನ್ನ ವರಿಸಿದರೂ ಕೂಡ ನನಗೆ ಎಲ್ಲಾ ಸ್ತ್ರೀಯರು ಜಗನ್ಮಾತೆಯ ಪ್ರತಿಬಿಂಬದಂತೆ ಕಾಣ್ತಾರೆ, ನಾನು ನಿನ್ನಲ್ಲಿಯೂ ಅದನ್ನೇ ನೋಡ್ತೇನೆ ಎನ್ನುತ್ತಾರೆ. ಗಂಡ ಹೆಂಡತಿಯರಿಬ್ಬರು ಆಜನ್ಮ ಬ್ರಹ್ಮಚರ್ಯ ವ್ರತಧಾರಿಗಳಾಗಿ ಜಗನ್ಮಾತೆಯ ಕೆಲಸಕ್ಕೆ ಟೊಂಕ ಕಟ್ಟಿ ನಿಲ್ತಾರೆ. ಮಾತೆ ಶಾರದಾ ದೇವಿಯವರು ಯಾವಾಗ ಪ್ರಾಪಂಚಿಕ ಸುಖವನ್ನ ತೊರೆದು ಜಗನ್ಮಾತೆಯ ಭಕ್ತರಾಗಲು ಬಯಸ್ತಾರೋ ಅಂದಿನಿಂದಲೇ ರಾಮಕೃಷ್ಣರು ಸತಿಯ ಜೀವನದ ಜವಾಬ್ದಾರಿಯನ್ನೆಲ್ಲ ವಹಿಸಿಕೊಳ್ತಾರೆ. ಸಂಸಾರದಲ್ಲಿ ಹೇಗೆ ನಡೆದುಕೊಳ್ಬೇಕು, ಪೂಜೆ ಜಪ ತಪ ಸಾಧನಗಳನ್ನು ಹೇಗೆ ಮಾಡಬೇಕು ಎಂಬುದರಿಂದ ಹಿಡಿದು ನಿರ್ವಿಕಲ್ಪ ಸಮಾಧಿಯವರೆಗೂ ಪತ್ನಿಯನ್ನ ಆಧ್ಯಾತ್ಮಿಕ ಸಾಧನೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾರೆ. ಪತ್ನಿಯನ್ನ ಜಗದಂಬೆ ಎಂದು ಭಾವಿಸಿ ಪೂಜೆ ಪುಷ್ಪಾಂಜಲಿಯನ್ನ ಅರ್ಪಿಸುವಷ್ಟು ಉತ್ಕಟತೆ ರಾಮಕೃಷ್ಣರದ್ದು. ಕಡೆಯ ದಿನಗಳಲ್ಲಿ ಪರಮಹಂಸರ ಗಂಟಲ ಬೇನೆ ಹೆಚ್ಚಿ ಶಾರದಾದೇವಿ ತೀರಾ ಚಿಂತಿತರಾಗಿ ತಾರಕೇಶ್ವರ ದೇವಾಲಯದಲ್ಲಿ 2 ದಿನ ನಿರಾಹಾರಿಯಾಗಿ ಪ್ರಾರ್ಥನೆಗೆ ತೊಡಗುತ್ತಾರೆ. ಇಂಥದ್ದೇ ಪ್ರಾರ್ಥನೆಯಲ್ಲಿ ಮತ್ತೊಮ್ಮೆ ತೊಡಗಿದಾಗ ಯಾರೋ ಮಡಕೆಯ ರಾಶಿಯನ್ನ ದೊಣ್ಣೆಯಿಂದ ಹೊಡೆದ ಸದ್ದು ಕೇಳ್ತಂತೆ. ಈ ದೇಹವೇ ಒಂದು ಮಡಕೆ, ಕಾಲಪುರುಷ ಕೋಲಿನಿಂದ ಹೊಡೆಯುತ್ತಾನೆ, ಎಲ್ಲರಿಗೂ ಸಾವು ನಿಶ್ಚಿತ. ಗಂಡ ಯಾರು ಹೆಂಡತಿ ಯಾರು ಎಂದು ಮನೆಗೆ ಹಿಂದಿರುಗಿದಾಗ ಪರಮಹಂಸರು ನಕ್ಕು ಕೇಳ್ತಾರೆ, ಹೋದ ಕೆಲಸ ಆಯಿತಾ ಅಂತ. ಎಲ್ಲ ಮಾಯೆ ಅಲ್ಲವೇ ಎಂದರಂತೆ. ಗಂಟಲ ಬೇನೆಯಿಂದ ಮಾತನಾಡದಂತೆ ವೈದ್ಯರು ಸೂಚಿಸಿದ್ದರೂ ಕೇಳುತ್ತಿರಲಿಲ್ಲ. ನನ್ನ ಮಾತಿನಿಂದ ಇತರರಿಗೆ ಒಳ್ಳೆಯದಾಗುತ್ತೆ ಎನ್ನೋದಾದರೆ ಇಂತಹ ನೋವನ್ನಾದರೂ ಸಹಿಸ್ತೇನೆ, ಭವಜೀವಿಗಳ ಉದ್ಧಾರಕ್ಕೆ ಎಷ್ಟು ಜನ್ಮಗಳನ್ನಾದರೂ ಎತ್ತಲು ಸಿದ್ಧನಾಗಿರುವೆ ಎಂಬುದನ್ನು ಉಚ್ಚರಿಸ್ತಿದ್ರು. ರಾಮಕೃಷ್ಣರು ಭಕ್ತಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಿದ್ರು. ಆದರೆ ಅದು ಅಂಧಭಕ್ತಿಯಲ್ಲ, ಜ್ಞಾನಭಕ್ತಿ. ಸ್ವಾಮಿ ವಿವೇಕಾನಂದರು ಹೀಗೆ ಹೇಳ್ತಿದ್ರು, ರಾಮಕೃಷ್ಣರು ಹೊರ ನೋಟಕ್ಕೆ ಭಕ್ತರು, ಆದರೆ ಒಳಗೆ ಜ್ಞಾನಿಗಳು ಎನ್ನುತ್ತಿದ್ರು. ಭಕ್ತನೊಬ್ಬನು ರಾಮಕೃಷ್ಣರೊಂದಿಗೆ ಮಾತನಾಡುತ್ತಿದ್ದಾಗ ತಾನು ಇತರರಿಗೆ ಉಪಕಾರ ಮಾಡಬೇಕೆಂದು ಹೇಳುತ್ತಿದ್ದ. ಇದನ್ನು ಕೇಳಿ ರಾಮಕೃಷ್ಣರು, ಉಪಕಾರದ ಮಾತನ್ನ ಆಡಬೇಡ, ಇತರರಿಗೆ ಉಪಕಾರ ಮಾಡಬಲ್ಲಾತ ದೇವರೊಬ್ಬನೇ. ಸಾಧಾರಣ ಜೀವಿಗಳು ಸೇವೆಯನ್ನ ಮಾತ್ರ ಮಾಡಬಲ್ಲರು, ನಾವು ಮಾಡಿದರೆ ಅದು ಉಪಕಾರವಲ್ಲ, ಸೇವೆ ಎನ್ನುತ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳಿದಂತೆ ರಾಮಕೃಷ್ಣರೇ ಜ್ಯೋತಿಯಾಗಿ ಜಗನ್ಮಾತೆಯಾದುದನ್ನು ಕಂಡೆ. ಚೈತನ್ಯ ಬುದ್ಧ ಕ್ರಿಸ್ತರೆಲ್ಲರೂ ಅವರಲ್ಲೇ ಐಕ್ಯವಾದುದನ್ನು ಕಂಡೆ. ಹಲವಾರು ದೇವದೇವಿಯರ ದರ್ಶನವನ್ನು ಅನುಭವಿಸಿದೆ. ಆದರೆ ಈ ಸಾಕಾರದ ಅನುಭವಗಳನ್ನು ಆತ ಮೀರಬೇಕು, ನಿರಾಕಾರದಲ್ಲಿ ನಿಲ್ಲಬೇಕು. ಇದೆಲ್ಲ ಮುಗಿಯಿತಲ್ಲ, ಇನ್ನು ಮೇಲೆ ಇಂತಹ ದರ್ಶನಗಳು ಆಗುವುದಿಲ್ಲ ಎಂದು ಬಿಟ್ಟರಂತೆ. ಮರುದಿನದಿಂದಲೇ ಎಷ್ಟೇ ಪ್ರಯತ್ನಿಸಿದರೂ ಅದು ಸಂಭವಿಸಲಿಲ್ಲ. ನಿರಾಕಾರದಲ್ಲಿ ನೆಲೆ ನಿಂತು ಬಿಟ್ಟ ಇಂತಹ ಅದ್ಭುತ ಪರಿವರ್ತನೆ ರಾಮಕೃಷ್ಣರಂತಹ ಅವಧೂತರಿಗೆ ಮಾತ್ರ ಸಾಧ್ಯ ಎಂದಿದ್ರು. ಶಾಸ್ತ್ರ ಕರ್ಮಗಳ ಅನುಷ್ಠಾನಕ್ಕೆ ಕಲಿಯುಗದಲ್ಲಿ ಸಮಯವಿಲ್ಲ. ದಶಮೂಲಿಕೆಗಳ ಕಷಾಯ ಈ ಕಾಲಕ್ಕಲ್ಲ. ಸುದೀರ್ಘ ಸಂಧ್ಯಾ ವಂದನೆ ಸಹ ಅಗತ್ಯವಿಲ್ಲ. ಸುಮ್ಮನೆ ಗಾಯತ್ರಿ ಜಪ ಮಾಡಿದರೆ ಸಾಕು ಎಂಬ ವಿವೇಕವನ್ನ ಬೋಧಿಸಿದರು. ಭಗವಂತನ ಆದೇಶ ದೊರಕದ ಬರೀ ಉಪದೇಶ ಅಪ್ರಯೋಜಕ. ದಿವ್ಯ ಸಮಾಧಿಯಲ್ಲಿ ಕರ್ಮ ಜ್ಞಾನ ಸಾಧನೆಗಳೆಲ್ಲ ಲಯವಾಗಿರುತ್ತೆ ಎಂದುದಲ್ಲದೆ ಕ್ಷಣ ಮಾತ್ರದಲ್ಲಿ ಆ ಸ್ಥಿತಿಗೆ ಏರಿಯೇ ಬಿಡುತ್ತಿದ್ರು. ಲೌಕಿಕ ವ್ಯಾಮೋಹಗಳನ್ನ ಧೂಳಿನ ಕಣದಂತೆ ನಿರಾಯಾಸವಾಗಿ ಕೊಡವಿ ಬಿಡುವ ಧೂತ ಸಂಸಾರ ಬಂಧನಾಥ್ ಸ್ವಭಾವ ಅವರದ್ದು. ರಾಮಕೃಷ್ಣರು ಸ್ವಯಂ ಅವಧೂತ ವರಿಷ್ಠರು, ಹಂಸ ಸ್ಥಿತಿಯಲ್ಲಿ ನೆಲೆ ನಿಂತವರು. ಸೋಹಂ ಸಹ ಅಂದರೆ ಉಳಿದವರನ್ನು ಆ ಎತ್ತರಕ್ಕೆ ಎತ್ತಬಲ್ಲವರು ಪರಮಹಂಸರು. ಹೀಗೆ ಗಂಟಲ ಹುಣ್ಣು ಅವರನ್ನ ಸಾವಿನಂಚಿಗೆ ಸೆಳೆಯಿತು. ಈ ರೋಗದಿಂದ ಅವರನ್ನು ಗುಣಪಡಿಸಲಾಗಲಿಲ್ಲ. 1886 ಆಗಸ್ಟ್ 16ರಂದು ಇಹಲೋಕದ ಯಾತ್ರೆಯನ್ನು ಮುಗಿಸಿ ಪಂಚಭೂತಗಳಲ್ಲಿ ಐಕ್ಯವಾಗ್ತಾರೆ. ಇಂದಿಗೂ ಅವರು ತಿಳಿಸಿದ ಜ್ಞಾನ ಭಂಡಾರ ನಮ್ಮೆಲ್ಲರಿಗೂ ಮಾದರಿಯೇ ಸರಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.